ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಇವತ್ತು ಸಂಡೇ ಇದೆ. ಆ್ಯಕ್ಚುಲಿ ಸಂಡೇ ಇದೆ, ಏನು ಕೆಲಸ ನಡಿಬಾರ್ದು, ಬಟ್ ಕೇದವರಿಗೆ ಫುಲ್ ಕೆಲಸ ಇವತ್ತು. ಓಕೆ, ಯಾರೆಲ್ಲ ಇಷ್ಟು ದಿನ ವೇಟ್ ಮಾಡ್ತಾಯಿದ್ರಿ ಕೇದವ್ರನ್ನ ನಿನ್ನೆ ಎಷ್ಟೊಂದು ಜನ ಕಮೆಂಟ್ ಆಗ್ತಾಯಿದ್ರು. ಓಕೆ, ಈ ಸಂಡೇ ಇದೆ, KCET ನೀಟೆಸ್ಟ್ ಏನು ಮಾಕ್ ಅಲಾಟ್ಮೆಂಟ್ ಬರಲ್ಲ, ಏನು ಸಂಡೇ ಇದೆ ಏನು ಬರಲ್ಲ ಅಂತಿದ್ರಿ. ಬಟ್ ನೋಡಿರಿ ಇವತ್ತು ಸಂಡೇ ಏನೆಲ್ಲ ಕೆಲಸ ನಡೀತಾ ಇದೆ ಅಂತಂದರೆ, ಇವಾಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಫಾರ್ KCET ಆ್ಯಂಡ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಫಾರ್ ನೀಟ್ ಸ್ಟೂಡೆಂಟ್ಸ್ಗೆ ಎಲ್ಲನೂ ಕೂಡ ಬಿಟ್ಟಿದ್ದಾರೆ. ಓಕೆ, ಈಗಾಗಲೇ ಲಿಂಕ್ ಬಂದಿದೆ, ಈಗಾಗಲೇ ತಿಳಿಸಿದ್ದೀನಿ ವಿಡಿಯೋದಲ್ಲಿ, ನಿಮ್ಗಾಳೆ ಗೊತ್ತಿದೆ. ಆ್ಯಂಡ್ ಅದ್ರ ತಕ್ಕನಂಗೆ ಕೆಲವೊಂದಿಷ್ಟು ಏನಪ್ಪ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ರಿ. ಓಕೆ, UGCET 2024 ಅಣುಕು ಸೀಟು ಹಂಚಿಕೆ ಅಧಿಸೂಚನೆ ಅಂತ ಕೊಟ್ಬಿಟ್ಟು ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಏನು ಕಾಣಿಸ್ತಿದೆ ನೋಡ್ರಿ, ಎಲ್ಲನೂ ಕೂಡ ಕಟ್ ಆಫ್ ಬಿಟ್ಟಿದ್ದಾರೆ. ಓಕೆ, ಯಾವ್ಯಾವಪ್ಪ ಅಂತಂದರೆ ಇಂಜಿನಿಯರಿಂಗ್ ಇದೆ, BS ನರ್ಸಿಂಗ್ ಇದೆ, ಅಗ್ರಿಕಲ್ಚರ್ ಕಾಣಿಸ್ತದ ಆ್ಯಂಡ್ B ಫಾರ್ಮಾ ಇದೆ. ಎಲ್ಲನೂ ಕೂಡ ಏನಪ್ಪ ಅಂತಂದರೆ ನಿಮ್ಗೆ ಏನು ಬಿಟ್ಟಿದ್ದಾರೆ ಅಂತಂದರೆ ಒಂದು ಕಟ್ ಆಫ್ ರಿಲೀಸ್ ಮಾಡಿದ್ದಾರೆ. ಓಕೆ, ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಟು ಎಲ್ಲರೂ ಕೂಡ ಕೇದವ್ರಿಗೆ ಒಂದು ತಲೆಬಾಗ್ರಿ. ಓಕೆ, ಇಷ್ಟೆಲ್ಲ ವರ್ಕ್ ಸಂಡೇ ದಿನ ಮಾಡ್ತಿದ್ದಾರೆ ಅಂತಂದರೆ ನೀವೊಂದು ತಿಳ್ಕೋಬೇಕು ಎಷ್ಟೊಂದು ಕೆಲಸ ನಡೀತಿದೆ ಕೇದರ್ ಅಂತಂದರೆ. ಒಂದು ಮಾಕ್ ಅಲಾಟ್ಮೆಂಟ್ ಬಿಡೋದೇ ಒಂದು ದೊಡ್ಡ ಕೆಲಸ, ಅದರಲ್ಲಿ ಇಮ್ಮಿಡಿಯೇಟಾಗಿ ಎಲ್ಲನೂ ಕೂಡ ಕಟ್ ಆಫ್ ಅನ್ನೋದು ಬಿಟ್ಟಿದ್ದಾರೆ. ಓಕೆ, ಸದ್ಯಕ್ಕಂತೂ ಅಪ್ಡೇಟ್ ಇಷ್ಟು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ, ಬಟ್ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪ ಅಂದರೆ ನನಗೆ ಸದ್ಯಕ್ಕೆ ಎರರ್ ಬರ್ತಾ ಇದೆ. ಅದನ್ನ ಬೇಕಾದರೆ ನಿಮಗೆ ಸಪ್ರೇಟಾಗಿ ತಿಳಿಸ್ತೀನಿ. ಆ್ಯಂಡ್ ನಿಮಗೆ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಯಾರಿಗೆಲ್ಲ ಸಿಕ್ಕಿದೆಯೋ ಸಿಕ್ಕಿಲ್ಲ ಎಲ್ಲನೂ ಕೂಡ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ ಒನ್ ಟೈಮು. ಎಲ್ಲಿದೆಯಪ್ಪ ಅಂತಂದ್ರೆ ಲಿಂಕ್ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇಲ್ಲೇ ಕಾಣಿಸ್ತಿದೆ ನೋಡಿರಿ, 25/8 UGCET 2024 ಅಣುಕು ಸೀಟು ಹಂಚಿಕೆ ಕಟ್ ಆಫ್ ಅಂತ ಬಂದುಬಿಟ್ಟಿದ್ದು. ಅದ್ರಲ್ಲಿ ಹೋಗ್ಬಿಟ್ಟು ಕಟ್ ಆಫ್ ಬೇಕಾದರೆ ನೋಡ್ಕೋಬೋದಾಗಿರ್ತದೆ. ಆ್ಯಂಡ್ ನಿಮ್ಮ ಒಂದು ಅಣುಕು ಸೀಟು ಫಲಿತಾಂಶ ನೋಡ್ಕೊಳ್ಳೋದನ್ನು ಕೂಡ ಲಿಂಕ್ ಕೂಡ ಇಲ್ಲೇ ಸಿಗ್ತದೆ. UGNET ಸಿಗ್ತದೆ ಆ್ಯಂಡ್ UGCET ಕೂಡ ಇಲ್ಲೇ ಸಿಗ್ತದೆ. ಒನ್ ಟೈಮ್ ನೋಡ್ಕೋರಿ. ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸಾಗಿ ಆಮೇಲೆ ಮಾಡ್ತೀನಿ. ಸದ್ಯಕ್ಕೆ ನಾನು ಬಿಸಿ ಇದೆ. ಓಕೆ, ಬಿಸಿ ಇದ್ರೂ ಕೂಡ ಒಂದು ಸ್ವಲ್ಪ ತಿಳಿಸೋಣ ಅಂತಂದು ಇಮಿಡಿಯೇಟಾಗಿ ಒಂದು ವೆಬ್ಸೈಟಲ್ಲಿ ನೋಡಿದೆ, ನಿಮ್ಗೆ ಕಟ್ ಆಫ್ ಅನ್ನೋದು ರಿಲೀಸ್ ಆಗಿತ್ತು. ನೋಡೋಣ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಎಲ್ಲನೂ ಕೂಡ ಒಂದು ಕಟ್ ಆಫ್ ಬಿಟ್ಟಿರೋದು ಭಾಳ ಖುಷಿ ವಿಚಾರ. ಯಾಕಂದರೆ ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಕಟ್ ಆಫ್ ಬಿಟ್ಟಿದ್ದಾರೆ, ಅದರಲ್ಲೂ ಕೂಡ ಏನಪ್ಪ ಅಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಬಿಟ್ಟಿದ್ದು ಒಂದು ದೊಡ್ಡ ಆಶ್ಚರ್ಯಕರ ಸಂಗತಿ ಅಂತ ಹೇಳ್ತೀವಿ. ಯಾಕಂದರೆ ಹೋದ ಸರ್ತಿ ನೋಡಿಬಿಟ್ಟು ನಾವು ಕಟ್ ಆಫ್ ಯಾವಾಗ ಬಿಟ್ಟಿದ್ರು ಅಂತಂದು. ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಕೂಡ ಬಿಟ್ಟಿದ್ದಾರೆ, ಅಗ್ರಿಕಲ್ಚರ್ ಬಿಟ್ಟಿದ್ದಾರೆ, ಆ್ಯಂಡ್ ನಿಮಗೆ B ಫಾರ್ಮನ್ನು ಕೂಡ ಸಿಗ್ತದೆ, ಫಾರ್ಮ್ ಡಿ ಸಿಗ್ತದೆ. ಖುಷಿ ಆಯ್ತಾ ಇದು ಈಗಾದರೂ ಖುಷಿ ಆಯ್ತಾ ಅನ್ಕೊಂಡಿರ್ತೀನಿ ಎಲ್ಲ ಕೂಡ ಸ್ಟೂಡೆಂಟ್ಗೆ. ಆ್ಯಂಡ್ ಅಧಿಸೂಚನೆ ಅಂತ ಕೊಟ್ಟಿದ್ರೆ ಇಲ್ಲಿ ಸದ್ಯಕ್ಕೆ, ಅದು ಈಗ ಸರ್ವದಕ್ಕೆ ಬಿಸಿ ಇದೆ, ಸರ್ವರ್ ಬಿಸಿ ಇದೆ. ಅದನ್ನ ಬೇಕಾದ್ರೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಸದ್ಯಕ್ಕಂದ್ರೆ ಇದಿಷ್ಟು ಅಪ್ಡೇಟು. ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಕಟ್ ಆಫ್ ಅನ್ನೋದು ಬಿಟ್ಟಿದ್ದಾರೆ ಎಲ್ಲ ಕೋರ್ಸಸ್ದು. ಸರಿ, ಹ್ಯಾಪಿ ಸಂಡೇ, ಬಾಯ್.